ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಪ್ರಕಾಶ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಮಡ್ಲು ತುಂಬ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಾವಿವತ್ತು ಮಧುಗಿರಿಯಲ್ಲಿದ್ದೀವಿ, ನಮ್ಮ ದೊಡ್ಡಮ್ಮ ಅವ್ರ ಮನೆಯಲ್ಲಿ. ನಮ್ಮ ದೊಡ್ಡಮ್ಮ ಮಗ ಅವ್ರ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ, ಅಂದರೆ ಮಡ್ಲಕ್ಕಿ ತುಂಬ್ತಿದ್ದಾರೆ. ನಮ್ಮ ಮಾವ ಸಹ ನಮ್ಮ ಅಮ್ಮ ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ಅಕ್ಕ ನಮ್ಮ ಅಮ್ಮಗೆ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ನನಗೆ ಈಗ 7 ತಿಂಗಳು ಪಾಪು ಇದೆ, ಹಾಗಾಗಿ ಮಡ್ಲಕ್ಕಿ ಹಾಕೋ ಹೋಗಿಲ್ಲ. ಅರ್ಶಿನ ಕುಂಕುಮ ಕೊಡ್ತಾರೆ ನನಗೂ ಸಹ ನಾಳೆ. ನಮ್ಮ ಅತ್ತಿಗೆ ಇವಾಗ 5 ತಿಂಗಳು ಪ್ರೆಗ್ನೆಂಟು. ಅವ್ರು ನಾಳೆ ತವ್ರ ಮನೆಗೆ ಹೋಗ್ತಾರೆ, ಹಾಗೆ ಕೊಟ್ಬಿಟ್ಟು ಹೋಗೋಣರು. ಈಗ ನಮ್ಮ ಚಿಕ್ಕಮ್ಮ ಅವ್ರಿಗೆ ಕೊಡ್ತಾರೆ. ಇವ್ರು ನಮ್ಮ ಅಜ್ಜಿಗೆ ಒಟ್ಟಾರೆ 8 ಜನ ಮಕ್ಕಳು. ಅದರಲ್ಲಿ 5 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಅದರಲ್ಲಿ 2 ತೀರ್ಕೊಂಡಿದ್ದಾರೆ, ನಮ್ಮ ದೊಡ್ಡಮ್ಮ ಅವರು. ಇವಾಗ 3 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳಿದ್ದಾರೆ. ಇವಾಗ ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ ನೋಡಿ, ನಮ್ಮ ಚಿಕ್ಕಮ್ಮಂಗೆ, ನಮ್ಮ ಅಕ್ಕ. ನಮ್ಮ ಅಜ್ಜಿ ಮನೆ ಗೌರಿಬಿದನೂರು. ಇವಾಗ ನಮ್ಮ ದೊಡ್ಡಮ್ಮ ಮನೇಲಿ ಕೊಡ್ತಾ ಇದ್ದಾರೆ, ಎಲ್ಲರೂ ಸೇರಿದ್ದೀವಿ ಅಂತ. ನೋಡಿ, ನಮ್ಮ ಅಕ್ಕ ಕೊಟ್ಟರು. ಇವನು ನಮ್ಮ ಅಕ್ಕ ಮಗ ಜಶ್ವಂತ್ ಅಂತ. ಇವನು ನಮ್ಮ ಆಂಟಿ ಮಗ ಸಂತೋಷ್ ಅಂತ. ಅವ್ರು ನಮ್ಮ ದೊಡ್ಡಪ್ಪ, ಇವ್ರು ನಮ್ಮ ಅತ್ತಿಗೆ. ನೋಡಿ, ನಮ್ಮ ಲಾಸ್ಟ್ ಆಂಟಿಗೆ ಕೊಡ್ತಾ ಇದ್ದಾರೆ ನಮ್ಮ ಅಕ್ಕ ಅರ್ಶಿನ ಕುಂಕುಮ. ಇವ್ರು ತುಂಬ ಕಾಮಿಡಿ, ನಮ್ಮ ಚಂಪಾ ಆಂಟಿ. ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಲಾಸ್ಟ್ ಇವರು. ಅವ್ರು ನಮ್ಮ ದೇವಿ ಅಕ್ಕ, ನಮ್ಮ ಆಂಟಿ ಸೇರಿದ್ರೆ ಫುಲ್ಲು ಕಾಮಿಡಿ ಮಾಡ್ತಾರೆ, ಎಲ್ಲರನ್ನೂ ನಗಿಸ್ತಾರೆ ಮನೆಯಲ್ಲಿ. ನನ್ನ ಮಗಳು ನೋಡಿ ಹೇಗೆ ಕೂತ್ಕೊಂಡಿದ್ದಾಳೆ, ಅವಳು ಅರ್ಶಿನ ಕುಂಕುಮ ಕೊಡಿ ಅಂತ. ಇವರು ನಮ್ಮ ವಸಂತ ಅಣ್ಣ, ಇವರು ನಮ್ಮ ದೊಡ್ಡಮ್ಮ ಮಗ. ನನ್ನ ಮಗಳಿಗೆ ತುಂಬ ಇಂಟ್ರೆಸ್ಟು ಅರ್ಶಿನ ಕುಂಕುಮ, ಹೂವು, ಬಳೆ ಅಂದರೆ. ನನಗೂ ಕೊಡಿ ಅಂತ ಕೂತ್ಕೊಂಡಿದ್ದಾಳೆ. ಅವಳಿಗೂ ಕೊಡೋಣ ಅಂತ ನಮ್ಮ ಅಕ್ಕ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪುಟ್ಟಗೌರಿ ಅಂತ. ಈ ಸುಶಾಂತ್ ಅಂತ ನಮ್ಮ ಅಕ್ಕ ಮಗ. ಇವರು ನಮ್ಮ ದೇವಿ ಅಕ್ಕ, ಇವ್ರ ಮಗ. ನೋಡಿ, ನಮ್ಮ ಅಕ್ಕ ಕೊಡ್ತಾ ಇದ್ದಾರೆ ನನ್ನ ಮಗಳಿಗೆ. ಇವಳು ಮನ್ವಿತಾ, ನನ್ನ ದೊಡ್ಡ ಮಗಳು. ಚಿಕ್ಕವಳು ಪರಿಣಿತಾ. ನೋಡಿ ಹೇಗೆ ಖುಷಿಯಾಗಿದೆ ಅವಳಿಗೆ. ಇವರು ನೋಡಿ 3 ಜನ ಅಕ್ಕ ತಂಗಿದಿರು ಅರ್ಶಿನ ಕುಂಕುಮ ತೊಗೊಂಡಿದ್ದಾರೆ. ಈಗ ನಮ್ಮಮ್ಮ ನಮ್ಮ ಅಕ್ಕಗೆ ಅರ್ಶಿನ ಹಚ್ತಾ ಇದ್ದಾರೆ, ಮಡ್ಲಕ್ಕಿ ಹಾಕ್ತಾ ಇದ್ದಾರೆ. ಅವತ್ತು ತವ್ರ ಮನೆಯಲ್ಲಿ ಮಡ್ಲಕ್ಕಿ ಹಾಕ್ಸ್ಕೊಂಡಿದ್ದ ದಿವಸ ತವ್ರ ಮನೆಯಲ್ಲಿ ಇರೋಂಗಿಲ್ಲ. ತವ್ರ ಮನೆಯಿಂದನೇ ಊಟ ತೊಗೊಂಡೋಗ್ಬೇಕು ಗಂಡನ ಮನೆಗೆ. ಅಲ್ಲಿ ಊಟ ಮಾಡೋಂಗಿಲ್ಲ, ನೀರು ಸಹ ಕುಡಿಯೋಂಗಿಲ್ಲ. ತವ್ರ ಮನೆಯಿಂದ ತೊಗೊಂಡೋಗ್ಬೋದು, ಇಲ್ಲ ಅಂತೇಳಿದ್ರೆ ಹೋಟೆಲಲ್ಲಿ ತೊಗೋಬೋದು. ಊಟನ ಹೋಟೆಲಲ್ಲೇ ಮಾಡ್ಕೋಬಹುದು. ಇವ್ರಿಗೂ ಅರ್ಶಿನ ಕುಂಕುಮ ಹಚ್ತಾ ಇದ್ದಾರೆ. ಈಗ ಟೈಮ್ ಆಗಿಬಿಟ್ಟಿದೆ, ಸಂಜೆ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಈಗ ಬೇಗ ಬೇಗ ಆಗ್ತಾ ಇದ್ದಾರೆ, ಟೈಮ್ ಆಗಿಬಿಟ್ಟಿದೆ ಅಂತ. ಅವ್ರ ಆನೆಕಲ್ಲು ದೇವಿ ಅಕ್ಕ ಅವ್ರದ್ದು, ಅಲ್ಲಿಗೆ ಹೋಗ್ಬೇಕು ಅವರು. ನೋಡಿ, ತಂದಿರೋ ಐಟಮ್ಸ್ ಎಲ್ಲ ತುಂಬ್ತಾ ಇದ್ದಾರೆ. ನೋಡಿ, ಹಾಕ್ತಾ ಇದ್ದಾರೆ ಅಕ್ಕಿ ಎಲ್ಲ ನಮ್ಮಮ್ಮ. ಇವಾಗ ದೇವಿ ಅಕ್ಕಗೆ ಅರ್ಶಿನ ಹಚ್ತಾ ಇದ್ದಾರೆ. ಈ ಗೌರಿ ಹಬ್ಬ ಬಂದರೆ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಇದೆ ಒಂಥರ ಖುಷಿ ಅಲ್ವಾ. ಸೀರೆ, ತವ್ರ ಮನೆಗೆ ಸೀರೆ ಕೊಡ್ತಾರೆ ಅಂತ. ತವ್ರ ಮನೆ ಹುಡುಗರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಗೌರಿ ಹಬ್ಬ ಬಂದರೆ ತವ್ರ ಮನೆ ಬಾಗಿನಕ್ಕೋಸ್ಕರ. ನೋಡಿ, ನಮ್ಮಮ್ಮ ಮಡಲು ತುಂಬ್ತಿದ್ದಾರೆ, ಎಲ್ಲ ಐಟಮ್ಸ್ ಇಡ್ತಿದ್ದಾರೆ. ಈಗ ತಂಗಿ ಭವನ ಅಂತ, ಅದು ಅಕ್ಕಿ ಹಾಕ್ತಾರೆ. ಹಾಕ್ಬಿಟ್ಟು 3 ಸರ್ತಿ ತೊಗೊತಾರೆ ತಟ್ಟೆಗೆ. 3 ಸರ್ತಿ ನೋಡಿ ತೊಗೊಳ್ತಾ ಇದ್ದಾರೆ. ತಟ್ಟೆಗೆ ತೊಗೊಂಡು ಹಾಗೆ ಲಾಸ್ಟ್ ಟೈಮ್ 3 ಸರ್ತಿ ತಟ್ಟೆಗೆ ಹಾಕ್ಕೊಬಿಟ್ಟು ಹಾಗೆ ಇಡ್ತಾರೆ ಅವರು. ಇವರು ನಮ್ಮ ದೊಡ್ಡಪ್ಪ ಆಶೀರ್ವಾದ ಮಾಡ್ತಿದ್ದಾರೆ. ಇವರು ನಮ್ಮ ಅಪ್ಪ, ಅವರು ಆಶೀರ್ವಾದ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ. ಅವರು ನಮ್ಮ ದೊಡ್ಡಮ್ಮ. ನೋಡಿ, ಇವ್ರ ಫ್ಯಾಮಿಲಿ ನಿಂತ್ಕೊತಿದ್ದಾರೆ ಫೋಟೋಗೆ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ಅತ್ತಿಗೆ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.